Hey guys, welcome back to my new vlog. So guys, ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ಟರ್ ಸೋ ಮೆನಿ ಪ್ಲ್ಯಾನ್ಸ್ ಕ್ಯಾನ್ಸಲ್ಸ್ ಆಗಿ ಮತ್ತೆ ಪ್ಲ್ಯಾನ್ ಆಗಿ ಮತ್ತೆ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಟ್ ಈಸ್ ಸ್ಕೂಲ್ ಫ್ರೆಂಡ್ಸ್ ಅಂದ ತಕ್ಷಣ ಎಲ್ಲರೂ ಅಲ್ಲ, ಕ್ಲೋಸ್ ಸರ್ಕಲ್. ಸೊ ಆಫ್ಟರ್ ಸೋ ಮಚ್ ಆಫ್ ಪ್ಲ್ಯಾನಿಂಗ್ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆಲ್ಲ ಕುಕ್ ಮಾಡ್ಕೊ ಬನ್ನಿ ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ಪಲಾವ್ ಕುಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಇಲ್ಲ, ಬಿಕಾಸ್ ಬೇಗ ಬನ್ನಿ ಅಂತ ಹೇಳಿದರು. ಸೊ ಬನ್ನಿ ಅಲ್ಲೋಗಿ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಮೇಲೆ ಹತ್ಕೊಂಡು ಬಂದೆ ಗಾನವಿ ರೂಮ್ಗೆ. ಆ್ಯಂಡ್ ವಾವ್ ಗೈಸ್, ನನಗೋಸ್ಕರ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಡೆಕೋರೇಟ್ ಮಾಡಿದ್ದಾಳೆ ಗೈಸ್. ನೋಡಿ ಎರಡೆರಡು ಗಿಫ್ಟ್ ಇದೆ. ನಂದು ಸ್ಕಂದನದು ಇಬ್ಬರದು ಅನ್ಸುತ್ತೆ. ಇರಿ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರೇ ಡೆಕೋರೇಟ್ ಮಾಡಿರೋ. ಇದು ಗಾನವಿ, ಇದು ಸ್ಕಂದನ, ಇದು ಧನುಶ್ರೀ. ಎಲ್ಲ ಓವರ್ ಆ್ಯಕ್ಟಿಂಗ್ ಆಡ್ತಾ ಇದ್ದಾರೆ ಗೈಸ್, ತೋರಿಸ್ತಾ ಇದ್ದೀನಿ ಅಂತ. ಬಟ್ ನಾನು ಕಟ್ ಮಾಡಲ್ಲ, ಹಂಗೆ ಹಾಕ್ತೀನಿ ಗೈಸ್, ಒಂದು ಸ್ವಲ್ಪನೂ ಕಟ್ ಮಾಡಲ್ಲ. ನಿಂಗೆ ಹೇಳಿದ್ನಲ್ಲ ಬ್ರೋ, ಏನು 9 ಗಂಟೆ ಆಗ್ಬಿಟ್ಟು 11 ಗಂಟೆಗೆ ನನಗಿಲ್ಲಿ ಕ್ಲಾಸ್ ತಗೋತಾ ಇದ್ರೆ ಇವರಿಬ್ರು ನೋಡಿಲ್ಲ. ಇವರು ನೋಡಿ ಧನುಶ್ರೀ ಪ್ಲಾನ್ ಮಾಡಿರೋದಂತೆ. ಅಲ್ಲ ಇಬ್ರು ಮಾಡಿರೋದು, ಬಟ್ ಧನುಶ್ರೀ ಇನಿಷಿಯೇಟಿವ್ ತಗೊಂಡ್ರು. ಓ ಮೈ ಗಾಡ್, ಧನು ನೀನು ಕ್ಯಾಮ್ರಾ ಕೊಡು. ನನ್ನ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಗೈಸ್, ಇಷ್ಟು ವರ್ಷದಿಂದ ಜೊತೆಗಿದ್ದಾರೆ ಇವರು. ವಿಶ್ವಮಯ ಅಂತೆ ಗೈಸ್, ನೋಡಿ. ನಿನ್ನ ಫ್ರೆಂಡ್ಸ್ ನೋಡ್ತಾ ಇರ್ತಾರ, ಗಾನವಿ ಫ್ರೆಂಡ್ಸ್ ನೋಡಿ ಇಲ್ಲಿ. ವಿಷಮಯ ಅಂತೆ. ಏನೇನೆಲ್ಲ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾರೆ, ಕರ್ಸ್ ಅವಮಾನ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಗೊತ್ತಿಲ್ಲ. ಅದು ಅರ್ಜೆಂಟಲ್ಲಿ ಏನೋ ಒಂದು ಬರ್ದಿದ್ದೀನಿ, ವಿಶ್ ಅಂತ ಬರೆಯೋಕೆ, ಆಮೇಲೆ ವಿಶ್ಮಯ ಅಂತ ಆಮೇಲೆ ಓಕೆ ಮಾಡಲಿ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತೆ ಗೈಸ್. ಇಬ್ರದ್ದು ಬರ್ಡೇ ಆಗಿ ನಂದಿ ಆಗಿ 1 ತಿಂಗಳಾಯ್ತು. ಪರವಾಗಿಲ್ಲ ಬ್ರೋ, ಸ್ಕಂದನಗಾಗಿ 2 ತಿಂಗಳಾಗಿದೆ. ನಾನು ಕಿತ್ತಾಕಲ್ಲ ಬ್ರೋ. ಓ ನೈಸ್. ಓ ಗೈಸ್, ಈ ಥರ್ಸ್ಡೇ ನನ್ನ ಕೈಗೆ ಯಾರು ಸಿಕ್ಕಿದ್ದಾರೆ? ಕಾಣಿಸ್ತಿದೆ ಅಲ್ಲ, ಆಮೇಲೆ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಗೈಸ್, ಆಯಿತಾ? ಇದು ಪಕ್ಕ ಧನುಶ್ರೀದು ಅನಿಸ್ತಾ ಇದೆ ಗೈಸ್ ನನಗೆ. ಯಾಕೋ ಅವಳೇ ಕೊಡ್ಸೋದು ಈ ಥರದ್ದೆಲ್ಲ. ನೋಡಿ ಪಾಂಡ, ಇದು ನಜರ್ ಹಾಕ್ಬಾರ್ದಂತೆ ನನಗೆ, ಯಾರು ನನ್ನ ಮೇಲೆ ಹಾಕ್ಬಾರ್ದಂತೆ. ಇದು ಅದೇನೋ ಆಮೇಲೆ ತೋರಿಸ್ತೀನಿ, ಚುಚ್ಬಿಟ್ಟು. ಇದು ಇವ್ರದ್ದು. ಅಷ್ಟೇ ಗೈಸ್. ಇಲ್ಲಿ ನೋಡಿ, ಇದು ನನಗೆ, ಯಾಕಂದರೆ ನಾನು ಯಾವಾಗಲೂ ಮಲ್ಕೊಂಡಿರ್ತೀನಂತ. ಇದು ಅವಳು ಸ್ಕಂದನ, ಯಾಕಂದರೆ ಅವಳು ಯಾವಾಗಲೂ ತಿಂತಾ ಇರ್ತಾಳೆ ಅದಕ್ಕೆ. ನಾವು ಇವರು ಯಾವ ಪ್ಲ್ಯಾನ್ ಮಾಡಿದ್ದಾರೆ ಅಂತ, ನಾನು ಆ್ಯಕ್ಚುಲಿ ನೆನ್ನೆ ರೀಲ್ಸ್ ಕಳಿಸಿದೆ ಇದನ್ನು. ಆ್ಯಂಡ್ ಇವತ್ತು ನೋಡಿದ್ರೆ ಹಿಂಗೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಧನುಶ್ರೀದು 20th ಫೆಬ್ರವರಿ, ಇದು ಬಂದುಬಿಟ್ಟು ಗಾನ್ವಿದು, ಇದು ನಂದು, ಇದು ಸ್ಕಂದನಂದು. ಹೆಸರು ಮಾಡ್ತಿದ್ದೀನಿ ಇನ್ನೊಂದ್ಸತಿ ಮರ್ತಾಗ ನೀನು. ಇದು ಕ್ಯಾಂಡಲ್ಸ್ ಇದೆ, ನನ್ನ ಫೇವ್ರೆಟ್, ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಎಲ್ಲಗೋಸ್ಕರ ಗಾನವಿ, ಯಾರು ಹೇಳಿ, ಗಾನವಿ ನಮಗೋಸ್ಕರ ಬ್ರೆಡ್ ಟೋಸ್ಟ್ ಮಾಡಿ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಮಾಡಿದ್ದಾಳೆ ಗೈಸ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಗಾನವಿ, ಸೋ ಪ್ರೌಡ್ ಆಫ್ ಯು. ಆಯಿತು ಗೈಸ್, ನನಗೆ ಫ್ರೈಡ್ ರೈಸ್ ಮಾಡ್ಕೊಂಡು ಬಂದಿದ್ರೆ ಗೈಸ್, ಫುಲ್ ಕತೆ ಇಲ್ಲ. ನನಗೆ 10th ಅಲ್ಲಿ ಹೇಳ್ತೀನಿ, ಹೇಳೋದು ಬೇಡ ಅಂತ ಇದ್ದಾರೆ. ಆಂಟಿ ಎಲ್ಲ ನೋಡ್ತಾರೆ. 5 ಜನ ಇದ್ದಿದ್ದು. ಮೀವಲ್, ಇನ್ನೊಬ್ರು ಬಂದ್ಬಿಟ್ಟು ಮೀವಲ್ ಅಂತ, ಶಿ ಈಸ್ ಇನ್ USA. ಸೊ ಅಲ್ಲೂ ಹೋಗೋಣ ಒಂದು ದಿವಸ, ಬ್ಲಾಗ್ ಮಾಡೋಕ್ಕಂತಾನೆ ಮೀವಲ್ ಹತ್ರ ಹೋಗಿ ಸರ್ಪ್ರೈಸ್ ಮಾಡೋಣ. ಸೊ ಬನ್ನಿ ಇವಾಗ ಹೋಗೋಣ. ಇವಾಗ ರೀಲ್ಸ್ ಕಾರ್ಯಕ್ರಮ ನಡೀತಿದೆ. ಏನೇನೋ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್, ಯಾಕಂದ್ರೆ ನಮ್ಮ ಗಾನವಿಗೆ ಯಾರೋ ಟಾಂಟ್ ಮಾಡಿದ್ದಾರೆ, ಫೋಟೋಸ್ ಇಲ್ಲ ಅಂತ. ಆ್ಯಂಡ್ ನಾವು ಫೋಟೋಸೇ ತಕ್ಕೊಡಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಇವತ್ತು ನೋಡಿ ಪಕ್ಕ ಪೋಸ್ಟ್ ಮಾಡ್ತೀವಿ. ಸರಿ ಬನ್ನಿ ಹೋಗೋಣ. ರೀಲ್ ಮಾಡಕ್ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ 5 ಜನ ಇದ್ದಿದ್ದು. ಮೀವಲ್, ಇನ್ನೊಬ್ರು ಬಂದ್ಬಿಟ್ಟು ಮೀವಲ್ ಅಂತ, ಶಿ ಈಸ್ ಇನ್ USA. ಸೊ ಅಲ್ಲೂ ಹೋಗೋಣ ಒಂದು ದಿವಸ, ಬ್ಲಾಗ್ ಮಾಡೋಕ್ಕಂತಾನೆ ಮೀವಲ್ ಹತ್ರ ಹೋಗಿ ಸರ್ಪ್ರೈಸ್ ಮಾಡೋಣ. ಸೊ ಬನ್ನಿ ಇವಾಗ ಹೋಗೋಣ. ಸಮಯ ಆಗ್ತಿದೆ 2 ಗಂಟೆ. ಆ್ಯಂಡ್ 12:30ಇಂದನೂ ಫೋಟೋ ಏನದು
ರೀಲು ಅಂತ ಅದನ್ನೇ ಮಾಡ್ಕೊಂಡು ಕೂತಿದ್ವಿ. ಇವಾಗ ನೆಕ್ಸ್ಟು ಬ್ಲಾಗ್, ಸೊ ಇವಾಗ ನೆಕ್ಸ್ಟು ವ್ಲಾಗಲ್ಲಿ ಬರ್ತಾರಂತೆ. ಕ್ವಶನ್ಸ್ ರೆಡಿ ಮಾಡಿಟ್ಟಿದ್ದಾರಂತೆ ಗಾನ್ವಿ. ಸೊ ನೋಡೋಣ ಏನು ಆನ್ಸರ್ ಮಾಡ್ತಾರೆ ಅಂತ. ಯಾ, ಇವರೆಲ್ಲರೂ ಬಂದ್ಬಿಟ್ಟು ನಂದು ಸ್ಕೂಲ್ ಫ್ರೆಂಡ್ಸು. ಏನು ಸ್ಕೂಲ್ ಫ್ರೆಂಡ್ಸ್ ಅಂದ ತಕ್ಷಣ ಏನು 1-2 ವರ್ಷ ಇಲ್ಲ 3-4 ವರ್ಷ ಅಲ್ಲ. ಗಾನವಿ, ನಾನು, ಧನುಶ್ರೀ ಬಂದ್ಬಿಟ್ಟು ಸಿನ್ಸ್ ಪ್ರೀ ನರ್ಸರಿ. ಸೊ ಆಲ್ಮೋಸ್ಟ್ ಒಂದು ನನಗೆ 19 ವರ್ಷ, ಅಂದರೆ ನನಗೊಂದು 16 ಇಯರ್ಸಿಂದ ಫ್ರೆಂಡ್ ಅನ್ಬೋದು. ಸ್ಕಂದನ ಬಂದ್ಬಿಟ್ಟು 5 ಇಯರ್ಸ್ ಕಮ್ಮಿ, ಅಂದರೆ ಒಂದು 7-8 ಇಯರ್ಸ್ ಆಯ್ತು ಅವಳು ಚಿಕ್ಕನು. ಸೊ ಅಷ್ಟು ವರ್ಷ ಇಂದನೂ ನೋಡ್ಕೊಂಡು ಬಂದಿರೋ ಫ್ರೆಂಡ್ಸು. ಆ್ಯಂಡ್ ಒಂದು ಆಲ್ಮೋಸ್ಟ್ ಒಂದು 15-20 ಸರಿ ಪ್ಲ್ಯಾನ್ ಮಾಡಿ ಇಲ್ಲ ಆಗಲ್ಲ ಅಂದ್ಬಿಟ್ಟು ಡೇಟ್ ಕ್ಲಾಶಸ್ ಆಗಿ ಫೈನಲಾಗಿ ಇವತ್ತು ಬಂದಿರೋದು. ಆ್ಯಂಡ್ ಐ ವಾಸ್ ಸೋ ಲೇಟ್ ಗೈಸ್, ಯಾಕಂದರೆ ಎಲ್ಲ ಮಾಡ್ಕೊಂಡು ತರಬೇಕು. ಆಮೇಲೆ ಅಜ್ಜಿ ತಾತ ಎಲ್ಲ ಮನೇಲಿದ್ದರು, ಸೊ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಬರಬೇಕಾಗಿತ್ತು. ಸೊ ತುಂಬ ಲೇಟ್ ಮಾಡಿಬಿಟ್ಟೆ ಗೈಸ್. ಇವತ್ತು ಸಮಯ ಆಗ್ತಿದೆ 6:45 ಸಾಯಂಕಾಲ. ಆ್ಯಂಡ್ ಸ್ಟಿಲ್ ಸ್ಕೈ ನೋಡ್ತಿದ್ರೆ ಬೆಳಗಿನ ಜಾವ ಒಂದು 6:15 6:45 ಅವು ಕ್ಲೌಡ್ಸ್ ಹೆಂಗಿರುತ್ತೋ ಹಂಗಿದೆ. ಐ ವಿಲ್ ಶೋ ಯು ಗೈಸ್. ನೋಡಿ ಹೆಂಗೆ ಬೆಳಗ್ಗಿನ ಥರ ಕಾಣಿಸ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತಲ್ಲ, ಆ ಟೆಂಪಲ್ದು ವಾರ್ಷಿಕೋತ್ಸವ, ಏನಂತಾರೆ ಆ್ಯನಿವರ್ಸರಿ, ಟೆಂಪಲ್ದು ಆ್ಯನಿವರ್ಸರಿ ಇರೋದ್ರಿಂದ ಪೂಜೆ ಹೋಮ ಏನೇನು ನಡೆಯುತ್ತೆ. ಅದಕ್ಕೆ ನಮ್ಮ ಮನೇಲಿ ಹೆಸ್ರು ಬರ್ಸಿದ್ದಾರೆ. ಸೊ ಯಾರೂ ಇಲ್ದಿರೋ ಕಾರಣ ಅದು ಹೋಗಿ ದರ್ಶನ ಮಾಡಿಕೊಂಡು ನಾನೇ ಪ್ರಸಾದ ಇಸ್ಕೊಂಬರಬೇಕಾಗಿದೆ. ಸೊ ಬನ್ನಿ ಗೈಸ್. ರಶ್ ಕಮ್ಮಿ ಇದೆ ಬಿಕಾಸ್ ಬೇಗ ಬಂದಿದ್ದೀನಿ, ಮಳೆ ಬಂದಿದೆ ಅಂತ. ಇಲ್ಲ ಕಾಲು ಇಡೋಕ್ಕೂ ಜಾಗ ಇರ್ತಾ ಇರಲಿಲ್ಲ. ಬನ್ನಿ ಫಸ್ಟ್ ದರ್ಶನ ಮುಗಿಸ್ಕೊಬೋಣ. ಗೈಸ್ ದರ್ಶನ ಆಯಿತು, ಪ್ರಸಾದ ಇಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಬಂದೆ ಗೈಸ್ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೋಗ್ಬೇಕಾದ್ರೆ ಯೂನಿವರ್ಸ್ಗೆ ಹೇಳಿದ್ದೆ ಪ್ಲೀಸ್ ಖಾಲಿ ಇರಬೇಕು ಅಂತ. ಐ ಹ್ಯಾಡ್ ರಿಕ್ವೆಸ್ಟೆಡ್. ಟ್ರಸ್ಟ್ ಮೀ, ಅಷ್ಟು ರಶ್ ಇರುತ್ತೆ. ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ ಎಷ್ಟು ರಶ್ ಇರುತ್ತೆ ಗೊತ್ತಾಗ. ಲೈಕ್ ಹೋದರೆ ಒಂದು 2 ಅವರ್ ಕ್ಯೂಯಲ್ಲಿ ನಿಂತ್ಕೋಬೇಕಾಗಿತ್ತು. ಲಿಟ್ರಲಿ ಜನನೇ ಇಲ್ಲ. ಹೋಗಿದ ತಕ್ಷಣ ಡೈರೆಕ್ಟಾಗಿ ಅರ್ಶಿನ ಮಾಡಿಸ್ಕೊಂಡು ಅಭಿಷೇಕದ ಇಸ್ಕೊಂಡು ಪ್ರಸಾದ ಇಸ್ಕೊಂಡು ಟಕ್ಕಂತ ಆಚೆ ಬಂದು ಪ್ರಸಾದ ತಿಂದ್ಕೊಂಡು ಬಂದಿದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಗೈಸ್. ಆ್ಯಂಡ್ ಗೈಸ್ ಬಂದೆ. ಜರ್ನಲಿಂಗ್ದು ಬುಕ್ಕು ಖಾಲಿ ಆಗೋಯ್ತು ನಂದು. ಕನ್ಸಿಸ್ಟೆಂಟಾಗಿ January 1st ಇವತ್ತಿನವರೆಗೂ ಕನ್ಸಿಸ್ಟೆಂಟಾಗಿ ಬರ್ತಿದ್ದೀನಿ ಗೈಸ್. ಆಲ್ಮೋಸ್ಟ್ 165 ಡೇಸ್ ಆಗಿದೆ. ಆ್ಯಂಡ್ ಬುಕ್ ಖಾಲಿ ಆಗಿದೆ ಬಿಕಾಸ್ 200 ಪೇಜಸ್ ಬುಕ್ಕು ನಾನು ಸ್ವಲ್ಪ ದಪ್ಪ ಬರೆಯೋದು. ಸೊ ಖಾಲಿ ಆಗಿದೆ. ಸೊ ಅದನ್ನು ತೊಗೊಂಬರೋಕೆ ಹೋಗೋಣ. ದೇವಸ್ಥಾನದಿಂದ ಬರೋವಾಗೆ ತರ್ಬೋದಿತ್ತು, ಬಟ್ ನನ್ನ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ, ಏನು ಹೇಳ್ತಾರೆ ಅಂದರೆ, ಇಫ್ ಅಟ್ ಆಲ್ ವಿ ಆರ್ ನಿಯರ್ ಬೈ ಅಂದರೆ ನಾವೇನಾದರೂ ಮನೆ ಹತ್ರನೇ ದೇವಸ್ಥಾನಕ್ಕೆ ಹೋಗಿದ್ರೆ, ದೇವಸ್ಥಾನ ಇಲ್ಲ ಮನೆ ಹತ್ರನೇ ಇದ್ದರೆ ಫಸ್ಟು ಮನೆಗೆ ಬಂದು ಆಮೇಲೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಂತೆ. ಸೊ ಅದಕ್ಕೆ ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟೆ. ಸೊ ಗೈಸ್ ಹೋಗಿ ಫಸ್ಟ್ ಬುಕ್ ತೊಗೊಂಡು, ಹಂಗೆ ನಮ್ಮಮ್ಮ ಏನೋ ತೊಗೊಂಬರೋಕೆ ಹೇಳಿದ್ದಾರೆ, ಅದನ್ನು ತೊಗೊಂಡು ಬರೋಣ.